ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಥವಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನೀವು ಫ್ರೀ ಇದ್ದಾಗ ನನ್ನ ವೀಡಿಯೋಸ್ನ ನೋಡ್ಬೋದು. ಹಾಗೆ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆ ಅಂದರೆ ಉಚಿತವಾಗಿ ಮಹಿಳೆಯರಿಗೆ ಬಸ್ ಪ್ರಯಾಣ ಮಾಡುವಂತಹ ಯೋಜನೆಯಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಇಷ್ಟು ದಿನ ಯಾವಾಗಲೂ ಹೇಳ್ತಾ ಇದ್ರು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ, ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತೀವಿ ಅಂತ. ಬಟ್ ಮೊನ್ನೆ ರೀಸೆಂಟಾಗಿ ಅಧಿವೇಶನದಲ್ಲಿ ಇದ್ರ ಬಗ್ಗೆ ಅಧಿಕೃತವಾಗಿ ಒಪ್ಪಿಗೆನ ಕೊಟ್ಟಿದ್ದಾರೆ ಸರ್ಕಾರದವರು. ಇನ್ಮೇಲೆ ಆಧಾರ್ ಕಾರ್ಡ್ ಏನು ತೋರಿಸಿ ಮಹಿಳೆಯರು ಉಚಿತವಾಗಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಾಯಿದ್ರು, ಇನ್ನು ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತೀವಿ. ನೀವು ಆಧಾರ್ ಕಾರ್ಡ್ ಬದಲು ಇದನ್ನು ತೋರಿಸ್ಬೇಕಾಗತ್ತೆ. ಇದನ್ನು ತೋರಿಸಿದ್ರೇ ನಿಮಗೆ ಉಚಿತವಾಗಿ ಬಸ್ ಪ್ರಯಾಣ ಮಾಡುವಂಥದ್ದು ಅಂತ. ಯಾಕೆ ಈ ಥರ ಸಡನ್ನಾಗಿ ಅಂತಂದರೆ ಸಡನ್ನಾಗಿ ಏನಲ್ಲ, ಸಾಕಷ್ಟು ತಿಂಗಳುಗಳಿಂದ ಹೇಳ್ತಾ ಇದ್ರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡ್ತೀವಿ ಅಂತ. ಬಟ್ ಅದು ಹೇಳೋರು ಆಮೇಲೆ ಅದ್ರ ಬಗ್ಗೆ ಸುದ್ದಿನೇ ಇರ್ತಿರಲಿಲ್ಲ. ಬಟ್ ಇವಾಗ ಅಧಿಕೃತವಾಗಿ ಒಪ್ಪಿಗೆ ಕೊಟ್ಟಿರೋದ್ರಿಂದ ಇದರಿಂದ ಒಂದು ಸರ್ಕಾರಕ್ಕೆ ನಂಬರ್ಸ್ ಏನಕ್ಕೆ ಕರೆಕ್ಟಾಗಿ ಸಿಗುತ್ತೆ, ಇಷ್ಟು ಲಕ್ಷ ಜನ ಮಹಿಳೆಯರು ಓಡಾಡ್ತಿದ್ದಾರೆ ಅಂತ. ಯಾಕಂದರೆ ಇವಾಗ ಏನಾಗುತ್ತೆ ಅಂತಂದರೆ ಈಗ ಆಧಾರ್ ಕಾರ್ಡ್ ತೋರಿಸೋದ್ರಿಂದ ಅದು ಹೌದಾ ಅವ್ರ ಆಧಾರ್ ಕಾರ್ಡೇ ತೋರಿಸ್ತಿದ್ದಾರಾ ಬೇರೆಯವ್ರ ಆಧಾರ್ ಕಾರ್ಡ್ ತೋರಿಸ್ತಾರೆ ಅಂತ. ಯಾಕಂದರೆ ಇದು ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಉಚಿತವಾಗಿ ಬಸ್ ಪ್ರಯಾಣ ಇರುವಂಥದ್ದು. ಬಸ್ಸಲ್ಲಿ ಯಾವಾಗಲೂ ಕಂಡಕ್ಟರು ಪ್ರತಿಯೊಬ್ಬರು ಆಧಾರ್ ಕಾರ್ಡು ನೋಡಿ ಇವ್ರದ್ದೇನ ಏನು ಅಂತ ಚೆಕ್ ಮಾಡೋಕ್ಕಾಗಲ್ಲ. ಸಾಕಷ್ಟು ಸತಿ ಪೀಕ್ ಅವರ್ಸಲ್ಲೆಲ್ಲ ತುಂಬಾ ಕಷ್ಟ ಆಗುತ್ತೆ, ಬಸ್ ಫುಲ್ ರಶ್ ಇರುತ್ತೆ, ನೋಡೋಕ್ಕಾಗಲ್ಲ. ಹಾಗಾಗಿ ನಮಗೆ ತುಂಬ ಇದ್ರದ್ದು ವಂಚಿತ ಆಗ್ತಾ ಇದೆ. ಹಾಗಾಗಿ ಲೆಕ್ಕ ಸಿಗ್ತಾ ಇಲ್ಲ ಕರೆಕ್ಟಾಗಿ ಅಂದ್ಬಿಟ್ಟು ಅದೇ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ದರೆ ಈಸಿಯಾಗಿ ನಮಗೂ ಕೂಡ ಲೆಕ್ಕ ಸಿಗುತ್ತೆ. ಎಷ್ಟು ಜನ ಓಡಾಡ್ತಿದ್ದಾರೆ, ಎಷ್ಟು ಲಕ್ಷ ಜನ ಮಹಿಳೆಯರು ಡೈಲಿ ಈ ಒಂದು ಯೋಜನೆ ಮುಖಾಂತರ ಓಡಾಡ್ತಿದ್ದಾರೆ ಏನು ಅನ್ನೋದನ್ನ ಲೆಕ್ಕ ಸಿಗುತ್ತೆ ಅಂದ್ಬಿಟ್ಟು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೊಡೋದ್ರ ಬಗ್ಗೆ ಅಧಿಕೃತವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. 4 ಸಾರಿಗೆ ನಿಗಮಗಳು ಸೇರಿ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಕೊಡ್ತಾರಂತೆ. ಇದನ್ನ ನೀವು ಆನ್ಲೈನಲ್ಲೂ ಕೂಡ ತೊಗೋಬೋದು, ಇಲ್ಲಾಂದರೆ ಕರ್ನಾಟಕ ಒನ್ ಗ್ರಾಮ ಒನ್ CSC ಸೆಂಟರ್ಸ್ಗಳಲ್ಲಿ ಹೋಗಿ ತೊಗೋಬೋದು. ಇನ್ನೂ ಅಪ್ಲಿಕೇಶನ್ ಬಿಟ್ಟಿಲ್ಲ, ಆದಷ್ಟು ಬೇಗ ಅಪ್ಲಿಕೇಶನ್ನ ಬಿಡ್ತಾರೆ. ನೀವು ಮನೆಯಲ್ಲೇ ಆನ್ಲೈನಲ್ಲಿ ಕೂಡ ಅಪ್ಲೈ ಮಾಡ್ಬೋದು, ಇಲ್ಲ ನೀವು ಸೇವಾ ಕೇಂದ್ರಗಳಲ್ಲೂ ಕೂಡ ಹೋಗಿ ಅಪ್ಲೈ ಮಾಡ್ಬೋದಾಗುತ್ತೆ. ಇದು ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಇದಕ್ಕೆ ನೀವು ಯಾವುದೇ ರೀತಿ ದುಡ್ಡು ಕೊಡೋ ಅಗತ್ಯ ಇಲ್ಲ. ಅಂದರೆ ನೀವು ಕರ್ನಾಟಕ ಒನ್ ಗ್ರಾಮ ಒನ್ಗೆ ಹೋಗಿದ್ದೀರಾ ಅಂದರೆ ಒಂದು ಬೇಸಿಕ್ ಅಮೌಂಟ್ ಚಾರ್ಜ್ ಮಾಡ್ತಾರೆ, ಇಲ್ಲ ನೀವೇ ಆನ್ಲೈನಲ್ಲೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ ಏನು ಅಂತ ಗೊತ್ತಾಗಿದ್ಕೊಳ್ಳೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಹೇಗಿರುತ್ತೆ ಅಂದರೆ ಲೈಕ್ ಆಧಾರ್ ಕಾರ್ಡ್, ನಿಮ್ಮ ATM ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಇರುತ್ತಲ್ಲ ಆ ಥರ ಇರುತ್ತೆ. ಆದರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ನಿಮ್ಮ ಅಡ್ರೆಸ್ ಇರುತ್ತೆ, ನಿಮ್ಮ ಫೋಟೋನು ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಬಟ್ ಇದ್ರ ಬಗ್ಗೆ ಕಂಪ್ಲೀಟಾಗಿ ಯಾವಾಗ ಅಪ್ಲಿಕೇಶನ್ ಬಿಡ್ತಾರೆ, ನೀವೇನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಅಂದ್ಬಿಟ್ಟು ಫರ್ದರ್ ವೀಡಿಯೋಸಲ್ಲಿ ತಿಳಿಸ್ತೀನಿ. ಈ ಒಂದು ಚೇಂಜಸ್ ತರ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ಆಧಾರ್ ಕಾರ್ಡ್ ತೋರಿಸಿ ಹೋಗೋದೇ ಒಳ್ಳೇದಿತ್ತ ಅಥವಾ ಈ ಶಕ್ತಿ ಸ್ಮಾರ್ಟ್ ಕೊಡೋದ್ರಿಂದ ಏನು ಡಿಫ್ರೆನ್ಸ್ ಅನಿಸ್ತಿದೆ ನಿಮಗೆ, ಏನು ನಿಮಗೆ ಇದು ಮಾಡಿರೋದು ಚೆನ್ನಾಗಿ ಅನಿಸ್ತಿದೆಯಾ ಅಥವಾ ಹಳೇದೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.